ಹಲೋ ಬುದ್ಧು ಮಕ್ಕಳ, ಎಲ್ರು ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನು ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನದು ಅಂತ ಹೇಳಿದ್ರೆ ನೀವೇ ಹೇಳ್ತಿರ್ತೀರಲ್ಲ, ಮ್ಯಾಮ್ ಹೋಮ್ವರ್ಕ್ ಸಿಕ್ಕಾಪಟ್ಟೆ ಇದೆ, ನೋಟ್ಸ್ ಇದೆ, ಅಸೈನ್ಮೆಂಟ್ ಇದೆ. ಬೆಳಗ್ಗೆ ಸ್ಕೂಲ್ಗೆ 7 ಅಥವಾ 7:30ಗೆ ಹೋದರೆ ಮತ್ತೆ ಮನೆಗೆ ರೀಚ್ ಆಗೋದು 7 o'clock ಆಗುತ್ತೆ ಮ್ಯಾಮ್. ಅದರಲ್ಲೂ ಆನ್ಲೈನ್ ಕ್ಲಾಸಸ್ ಇರುತ್ತೆ ಅಥವಾ ಟ್ಯೂಷನ್ ಇರುತ್ತೆ, ಪ್ಲಸ್ ಓದಬೇಕು. ನಾಳೆ ಚಾಪ್ಟರ್ ಟೆಸ್ಟ್ ಅಥವಾ ವೀಕ್ಲಿ ಟೆಸ್ಟ್ ಅಂತ ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡಬೇಕು ಮ್ಯಾಮ್, ಮತ್ತು ನಿದ್ದೆ ಮಾಡೋದಕ್ಕೂ ಟೈಮ್ಸ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತೀರಲ್ವಾ. ಸೊ ನಾನು ಇವತ್ತು ನಿಮ್ಮ ಏನೆಲ್ಲ ಕಷ್ಟಪಡ್ತಿದ್ದೀರಲ್ವಾ, ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು ಒಂದು ದಿನದಲ್ಲಿ ಅಂತ ಸ್ವಲ್ಪ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆ ಬಂದಿದ್ದೀನಿ. ಸೊ ನಿಮ್ಮ ಡೇನ ಯಾವ ಥರ ಪ್ಲ್ಯಾನ್ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನಿಮಗೆ ನಿದ್ದೆ ಆಗ್ತಾ ಇಲ್ಲ ಮ್ಯಾಮ್, ಇಷ್ಟೊಂದೆಲ್ಲ ವರ್ಕ್ ಇದೆ, ಹೇಗೆ ಮ್ಯಾಮ್ ಅಂತ ಹೇಳ್ತಿರ್ತೀರಲ್ಲ. ಸೊ ನಾವೇನು ಮಾಡೋಣ, ಡೈಲಿ 10:30 ಅಂದರೆ 10:30ಗೆ ನೀವು ಮಲಗಬೇಕು. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಕೂಡ ನಿಮ್ಮ ನಿದ್ದೆ ಬಂದ್ಬಿಟ್ಟು ನಾನ್ ನೆಗೋಷಿಯಬಲ್ ಅಂತ. ಏನಂತ ಹೇಳಿದ್ರೆ 10:30 ಅಂತ ಡಿಸೈಡ್ ಮಾಡಿದ್ರೆ ಅಷ್ಟು ಗಂಟೆಗೆ ನೀವು ಮಲಗಬೇಕು. ಬೆಳಗ್ಗೆ ನೀವು ಅಟ್ಲೀಸ್ಟ್ 5:30 ಅಥವಾ 5:30 ಆಗಿಲ್ಲ ಅಂತ ಹೇಳಿದ್ರೆ ನೀವು 6:30ಗಾದ್ರೂ ಎದ್ದೇಳಬೇಕು. ಸರಿನಾ? 5:30 ಆಗಿಲ್ಲ, 7 hours ನಿದ್ದೆ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು 6:30ಗಾದರೂ ಬೆಳಗ್ಗೆ ಎದ್ದೇಳಬೇಕು. ಸೊ ಯಾವ ಥರ ಅಂತ ಪ್ಲ್ಯಾನ್ ಮಾಡೋಣ ಬನ್ನಿ ಆಗಿದ್ರೆ. ಸೊ ಮೊದಲನೇದು ಯಾವ ಥರ ನಮ್ಮ ಲಿಸ್ಟ್ ಇದೆ ಅಂತ ನೋಡಬೇಕು. ಸೊ ಲಿಸ್ಟ್ ಮಾಡಿದ್ವಿ ಅಲ್ವಾ ಮ್ಯಾಮ್, 7 AM ಹೋಗ್ತೀವಿ, 7 PM ಬರ್ತೀವಿ ಅಂತ. ಕೆಲವು ಮಕ್ಕಳು ಅಂತ ಹೇಳಿದ್ರೆ 10:30ಗೆ ಸ್ಕೂಲ್ ಶುರುವಾಗುತ್ತೆ, 5ಗೆಲ್ಲ ಬಿಟ್ಬಿಡ್ತಾರೆ. ಇನ್ನು ಕೆಲವರಿಗೆ 7:30 ಅಂತ ಶುರುವಾಗಿಬಿಟ್ಟು 2:30ಗೆಲ್ಲ ಬಿಟ್ಬಿಡ್ತಾರೆ. ಇನ್ನು ಕೆಲವು ಮಕ್ಕಳು 7:30ಗೆ ಹೋದರೆ ಮನೆಗೆ ಬರೋದೇ 5:30, 6:30 ಈ ಥರ ಎಲ್ಲ ಒಂದೊಂದು ಟೈಮಿಂಗ್ಸ್, ಒಬ್ಬೊಬ್ರಿಗೆ ಒಂದೊಂದು ಟೈಮಿಗಿದೆ. ಸೊ ನಾನೇನು ಮಾಡಿಬಿಟ್ಟಿದ್ದೀನಿ, ಓಕೆ ನಮ್ಮ ಮಕ್ಕಳು ಬಂದುಬಿಟ್ಟು ಬೆಳಗ್ಗೆ 7 ಗಂಟೆಯಿಂದ ಈವ್ನಿಂಗ್ ಒಂದು 7 ಗಂಟೆವರೆಗೂ ಬ್ಯುಸಿ ಇರ್ತಾರೆ ಅಂತ ಅನ್ಕೋತೀನಿ. ಸೊ ಯಾರಿಗೆಲ್ಲ ಇದಕ್ಕೂ ಮುಂಚೆನೇ ಮನೆಗೆ ಬರ್ತೀರಾ, ಇನ್ನು ಜಾಸ್ತಿ ಟೈಮ್ ಇದೆ ಅಂದರೆ ದಟ್ಸ್ ಕಂಪ್ಲೀಟ್ಲಿ ಫೈನ್, ಓಕೆನಾ? ಸೊ ನನಗೆ ಡಿಫ್ರೆಂಟ್ ಟೈಮಿಂಗ್ ಸಿಗ್ತಾ ಇತ್ತು ಅಂತ ಹೇಳ್ಬಿಟ್ಟು ನಮ್ಮ ಮಕ್ಕಳು 7 to 7 PM ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದರಲ್ಲೇ ಏನೋ ಇದಾದಮೇಲೆ ಟ್ಯೂಷನ್ಸ್ ಬರುತ್ತೆ. ಟ್ಯೂಷನ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ಆನ್ಲೈನ್ ಕ್ಲಾಸಸನ್ನು ಕೇಳ್ತಾ ಇರ್ತೀರ. ಇದ್ರ ನಡುವೆ ಬಂದುಬಿಟ್ಟು ರೆಕರಿಂಗ್ ಆ್ಯಕ್ಟಿವಿಟೀಸ್ ಇರುತ್ತೆ, ಇಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ಸ್ ಎಲ್ಲ ಇರುತ್ತೆ. ಸೊ ನಿಮಗೂ ಕೂಡ ಎಕ್ಸ್ಟ್ರಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋವಂಥ ನೆಸೆಸಿಟಿ ಇರುತ್ತೆ. ಸೊ ಇದೆಲ್ಲ ಕೂಡ ನಿಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ಇರುತ್ತೆ. ಓಕೆ, ಇಷ್ಟೊಂದೆಲ್ಲ ಕೆಲಸ ಮಾಡಿಬಿಟ್ಟು ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ಸೊ ಮೊದಲನೇದು ಬಂದುಬಿಟ್ಟು ನಿಮ್ಮ ಡೇಯಲ್ಲಿ ಇವಾಗ 7 to 7 PM ಅಥವಾ 7 to 10:30 PM ಅಂತ ತೊಗೊಳ್ಳೋಣ. ಬೆಳಿಗ್ಗೆ 7 ಗಂಟೆಯಿಂದ 10:30 ರಾತ್ರಿವರೆಗೂ ತೊಗೊಳ್ಳೋಣ. ಸೊ ಇದರಲ್ಲಿ ನೀವು ಯಾವಾಗೆಲ್ಲ ಬ್ಯುಸಿ ಇದ್ದೀರಾ ಅಂತ ನೋಟ್ ಮಾಡ್ಕೊಳ್ಳಿ, ಸರಿನಾ? ನಿಮ್ಮ ಯಾವ್ಯಾವ ಗಂಟೆಗಳು ಬ್ಯುಸಿ ಇದೆ ಸೊ ಅಂತ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಓಕೆ, ಅದಾದಮೇಲೆ ಸೊ ಇಷ್ಟು ಅವರಿಂದ ಇಷ್ಟು ಅವರ್ವರೆಗೂ, ಅಥವಾ ಬೆಳಗ್ಗೆ 7ರಿಂದ 5 ಗಂಟೆವರೆಗೂ ನಾನು ಸ್ಕೂಲಲ್ಲಿ ಇರ್ತೀನಿ, ಅಥವಾ 7ರಿಂದ 7 ಗಂಟೆವರೆಗೂ ಸ್ಕೂಲಲ್ಲಿ ಇರ್ತೀನಿ. ಈ ಥರ ನಿಮ್ಮ ಬ್ಯುಸಿ ಯಾವಾಗೆಲ್ಲ ಬ್ಯುಸಿ ಇದ್ದೀರಾ ಆ ಟೈಮನ್ನು ಮಾತ್ರ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಫ್ರೀ ಸ್ಲಾಟ್ ಯಾವುದು ಅಂತ ನೋಡಬೇಕು. ಸೊ 7 to 7 ಬ್ಯುಸಿಯಾಗಿದ್ದರೆ ನೆಕ್ಸ್ಟ್ ನೀವು 7ರಿಂದ 10:30ವರೆಗೂ ಫ್ರೀ ಆಗಿರ್ತೀರಾ ಅಲ್ವಾ. ಸೊ ನೆಕ್ಸ್ಟ್ ಬಂದುಬಿಟ್ಟು ಯಾವ ಟೈಮಲ್ಲಿ ನೀವು ಫ್ರೀ ಇರ್ತೀರಾ ಅಂತ ನೋಟ್ ಮಾಡ್ಕೊಳ್ಳಿ. ಒಂದು ಕಡೆ ಬ್ಯುಸಿ ಸ್ಕೆಡ್ಯೂಲ್ ಅಂತ ಬರ್ಕೊಳ್ಳಿ. ಸೊ ಇಲ್ಲಿ ಬಂದುಬಿಟ್ಟು ನಾನು ಬ್ಯುಸಿಯಾಗಿರ್ತೀನಿ, ನನಗೆ ಫ್ರೀ ಟೈಮ್ ಇಲ್ಲ. ನೆಕ್ಸ್ಟು ಮಿಕ್ಕಿದ್ದ ಟೈಮಲ್ಲಿ ಸೊ ಇಷ್ಟು ಅವರ್ ಬಂದುಬಿಟ್ಟು ನನಗೆ ಫ್ರೀ ಟೈಮ್ ಇದೆ, ಈ ಫ್ರೀ ಟೈಮನ್ನು ನೋಟ್ ಮಾಡ್ಕೊಳ್ಳೋಣ. ಆ ಫ್ರೀ ಟೈಮಲ್ಲಿ ನಾನು ಏನು ಮಾಡೋಣ, ಸೊ ಬ್ಯುಸಿ ಟೈಮನ್ನು ನಾವು ಟಚ್ ಮಾಡೋಕ್ಕಾಗಲ್ಲ, ಸ್ಕೂಲಲ್ಲಿ ಇರ್ತೀರಾ, ಏನೋ ಆ್ಯಕ್ಟಿವಿಟೀಸ್ ಇರುತ್ತೆ, ಸೊ ಅದನ್ನು ನಾವು ಟಚ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಫ್ರೀ ಇರ್ತೀರಲ್ವಾ, ಈ ಫ್ರೀ ಇರೋ ಅಂಥ ಟೈಮಲ್ಲಿ ನೀವು ಏನನ್ನು ಮಾಡಬೇಕು, ಹೇಗೆ ಆ ಟೈಮನ್ನು ವೈಸಾಗಿ ಯುಟಿಲೈಸ್ ಮಾಡಬೇಕು ಅಂತ ಇಲ್ಲಿ ನಾವು ಪ್ಲ್ಯಾನ್ ಮಾಡೋಣ, ಓಕೆನಾ? ಅಟ್ಲೀಸ್ಟ್ ಈ ಕೆಲಸನ ನೀವು ಮಾಡಬೇಕು. ಯಾವುದು ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನೋಟ್ ಮಾಡ್ಕೋಬೇಕು, ನೀವು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಫ್ರೀ ಇದ್ದೀರಾ ಅದು ಕೂಡ ನೀವು ನೋಟ್ ಮಾಡ್ಕೋಬೇಕು, ಓಕೆನಾ? ಅದಾದಮೇಲೆ ನಿಮ್ಮ ಫ್ರೀ ಟೈಮನ್ನು ನೀವು ಹೇಗೆ ಯುಟಿಲೈಸ್ ಮಾಡೋದು ಅಂತ ಪ್ಲ್ಯಾನ್ ಮಾಡೋಣ. ಓಕೆ, ಇವಾಗ ಯಾವ ಥರ ಅಂತ ಹೇಳಿದ್ರೆ 7 AM to 7 PM ನಮ್ಮ ಮಕ್ಕಳು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ, ಅದಾದಮೇಲೆ ಅವ್ರಿಗೆ ಟೈಮ್ ಸಿಗೋದು. ಓಕೆ,
ಈ ಈವ್ನಿಂಗ್ ಟೈಮಿಂದ ಮತ್ತು ನಮ್ಮ ನೈಟ್ ಟೈಮ್ವರೆಗೂ ಏನು 7 ಟು ಏನು 10:30 ಅಂತ ಹೇಳ್ತೀರಲ್ವಾ, 7 PM ಟು 10:30 PM ಅಂತ ಇದೆಯಲ್ವಾ, ಇಲ್ಲಿ ನಾವು ಇದನ್ನು 3 ವಿಭಾಗವಾಗಿ ಮಾಡೋಣ. 3 ಕ್ಯಾಟಗರೀಸ್ ಆಗಿ ಮಾಡಿದ್ದೀನಿ. ಏನಿದು ಅರ್ಲಿ ಈವ್ನಿಂಗ್, ಮಿಡ್ ಈವ್ನಿಂಗ್ ಮತ್ತು ಲೇಟ್ ಈವ್ನಿಂಗ್ ಅಂತ ನೋಡೋಣ ಬನ್ನಿ. ಸೊ ಅರ್ಲಿ ಈವ್ನಿಂಗ್ ಅಂತ ಹೇಳಿದ್ರೆ ನೀವು ಓದೋದಕ್ಕೆ ಶುರು ಮಾಡ್ತೀವಲ್ವಾ, ಆ ಟೈಮನ್ನು ಅರ್ಲಿ ಈವ್ನಿಂಗ್ ಅಂತ ತಗೊಳ್ಳೋಣ. ಓಕೆನಾ? ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಸ್ಕೂಲಿಂದ ಬಂದಿರ್ತೀರಾ, ಫ್ರೆಶ್ ಅಪ್ ಆಗ್ತೀರಾ, ರಿಲ್ಯಾಕ್ಸ್ಡ್ ಆಗ್ತೀರಾ, ಮತ್ತು ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿರ್ತೀರಾ, ಎನರ್ಜಿಟಿಕ್ ಆಗಿರ್ತೀರಾ ಮತ್ತು ಫೋಕಸ್ಡ್ ಆಗಿ ಇರ್ತೀರಾ. ಈ ಟೈಮಲ್ಲಿ ನೀವೇನು ಮಾಡಬೇಕು, ನಿಮಗೆ ಕಷ್ಟ ಆಗೋ ಅಂಥ ಸಬ್ಜೆಕ್ಟನ್ನು ಫೋಕಸ್ ಮಾಡಬೇಕು. ಓಕೆನಾ? ಯಾವ ಥರ, ಇಲ್ಲಿ ಯಾವ ಸಬ್ಜೆಕ್ಟು ನಾವು ಓದೋದು, ಇಲ್ಲಿ ಯಾವ ಸಬ್ಜೆಕ್ಟು, ಇಲ್ಲಿ ಯಾವ ಸಬ್ಜೆಕ್ಟು ಅಂತ ಕರೆಕ್ಟಾಗಿ ನಿಮಗೆ ಪ್ಲ್ಯಾನಿಂಗ್ ಕೊಡ್ತೀನಿ ಬನ್ನಿ. ಓಕೆ, ಇಲ್ಲಿ ಬಂದುಬಿಟ್ಟು ಯಾವುದನ್ನ ತಗೊಳ್ಳೋಣ. ಓಕೆ, ಇಲ್ಲಿ ಬಂದುಬಿಟ್ಟು ನಮ್ಮ ಅರ್ಲಿ ಈವ್ನಿಂಗ್ ಅಂತ ಇತ್ತಲ್ವಾ, ಸೊ ಇಲ್ಲಿ ಸಿಕ್ಕಾಪಟ್ಟೆ ಫೋಕಸ್ಡ್ ಆಗಿರ್ತೀರಾ, ನೀವು ಏನು ಓದಿದ್ರೂ ಕರೆಕ್ಟಾಗಿ ಓದ್ತೀರಾ ಅಂತ ಇರುತ್ತಲ್ವಾ. ಅಲ್ಲಿ ಬಂದುಬಿಟ್ಟು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಫೋಕಸ್ಡ್ ಇರುತ್ತೆ, ನಿಮಗೆ ಟಫೆಸ್ಟ್ ಸಬ್ಜೆಕ್ಟ್ ಯಾವುದಿರುತ್ತೆ ಆ ಸಬ್ಜೆಕ್ಟಿಂದ ನೋಟ್ಸ್ ಇದೆಯಾ ಅಥವಾ ಹೋಮ್ವರ್ಕ್ ಇದೆಯಾ ಅಥವಾ ಅಸೈನ್ಮೆಂಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಏನೆಲ್ಲ ಚೆಕ್ ಮಾಡ್ತಿದ್ರಾ? ನೋಟ್ಸ್ ಇದೆಯಾ, ಅಸೈನ್ಮೆಂಟ್ ಇದೆಯಾ, ಹೋಮ್ವರ್ಕ್ ಇದೆಯಾ, ಅಥವಾ ಯಾವುದಾದ್ರೂ ಚಾಪ್ಟರ್ ಟೆಸ್ಟ್ ನಾಳೆ ಇದೆಯಾ, ಈ ಥರ ಚೆಕ್ ಮಾಡಬೇಕು. ಪ್ರಯಾರಿಟಿ ಚೆಕ್ ಮಾಡಬೇಕು. ಇಲ್ಲಿ ಬಂದುಬಿಟ್ಟು ನಿಮ್ಮ ಹಾರ್ಡ್ ಸಬ್ಜೆಕ್ಟ್ ಅಥವಾ ಕಷ್ಟ ಆಗಿರೋ ಸಬ್ಜೆಕ್ಟ್ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಆ ಸಬ್ಜೆಕ್ಟ್ ರಿಲೇಟೆಡು ನಿಮಗೆ ನಾಳೆನೇ ಕೊಡಬೇಕು ಅನ್ನೋದು ಪ್ರಯಾರಿಟಿ ಅಂತ ಯೂಸ್ ಮಾಡ್ತಿದ್ದೀನಿ ವರ್ಡ್. ನಾಳೆನೇ ಸಬ್ಮಿಟ್ ಮಾಡಬೇಕು ಸ್ಕೂಲ್ಗೆ ಅಂತ ಏನಾದರೂ ಇದ್ದರೆ ಅಂಥ ಸಬ್ಜೆಕ್ಟು ಪ್ಲಸ್ ನಿಮಗೆ ಕಷ್ಟ ಆಗಿರೋ ಅಂಥ ಸಬ್ಜೆಕ್ಟನ್ನು ನೀವು ತೊಗೋಬೇಕು. ಓಕೆನಾ? ಸರಿ, ಲೆಟ್ಸೆ ಮ್ಯಾಮ್ ನನಗೆ ಮ್ಯಾಥ್ಸ್ ಕಷ್ಟ ಆಗುತ್ತೆ ಅಥವಾ ಸೈನ್ಸ್ ಕಷ್ಟ ಆಗುತ್ತೆ, ಈ ಥರ ಇರೋದ್ರೆ ಓಕೆ, ಮ್ಯಾಥ್ಸ್ ಕಷ್ಟ ಆದ್ರೂ ಇಲ್ಲಿ ತೊಗೋಬೇಡಿ. ಎಷ್ಟೋ ಮಕ್ಕಳಿಗೆ ಮೇಜರಾಗಿ ಮ್ಯಾಥ್ಸೇ ಕಷ್ಟ ಇರುತ್ತೆ, ಬಟ್ ಇಲ್ಲಿಗೆ ತೊಗೋಬೇಡಿ. ಕಷ್ಟ ಇದ್ರೂ ಈ ಸೆಕ್ಷನಲ್ಲಿ ತೊಗೋಬೇಡಿ. 7 to 8 ಅಂತ ಇದೆಯಲ್ವಾ, ಈ ಸೆಷನಲ್ಲಿ ತೊಗೊಳೋದು ಬೇಡ. ಮತ್ತು ಯಾವಾಗ ತೊಗೊಳೋದು ಅಂತ ನಾನು ಹೇಳ್ತೀನಿ. ಮ್ಯಾಥ್ಸನ್ನ ಬಿಟ್ಟು ನಿಮಗೆ ಸೈನ್ಸ್ ಅಥವಾ ಸೋಷಿಯಲ್ ಅಥವಾ ಲ್ಯಾಂಗ್ವೇಜಸಲ್ಲಿ ಯಾವುದಾದ್ರೂ ಕಷ್ಟ ಇದ್ದರೆ ಆ ಸಬ್ಜೆಕ್ಟನ್ನ ತೊಗೋಬೇಕು. ಸೊ ನಾನು ತೊಗೋತಿದ್ದೀನಿ ಮ್ಯಾಮ್ ಸೈನ್ಸ್ ಸಬ್ಜೆಕ್ಟ್ ಕಷ್ಟ ಆಗುತ್ತೆ ಅಂತ ಹೇಳ್ತಾರಲ್ಲ, ಓಕೆ, ಆ ಸೈನ್ಸ್ ಸಬ್ಜೆಕ್ಟ್, ವಿಜ್ಞಾನ ಸಬ್ಜೆಕ್ಟಲ್ಲಿ ನಾಳೆ ಏನಾದರೂ ನೋಟ್ಸ್ ಇದೆಯಾ, ಅಸೈನ್ಮೆಂಟ್ ಕೊಡಬೇಕಾ, ಹೋಮ್ವರ್ಕ್ ಇದೆಯಾ, ಏನಾದರೂ ವೀಕ್ಲಿ ಟೆಸ್ಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇದೆ ಅಂತ ಹೇಳಿದ್ರೆ ನೀವು ಕೂತ್ಕೋಬೇಕು. ಕೂತ್ಕೊಂಡು ಬರೆಯೋದ್ರ ಜೊತೆ ಕಲಿಬೇಕು. ಓದೋದು ಅಲ್ಲೇ ಮುಗಿಬೇಕು. ಬರೆಯೋದು ಪ್ಲಸ್ ಕಲಿಯೋದು, ಓದೋದು 2 ಅಟ್ ಎ ಟೈಮ್ ಆಗಬೇಕು. ಮ್ಯಾಮ್ ನೋಟ್ಸ್ ಕೊಟ್ಟಿದ್ದಾರೆ ಅಥವಾ ಅಸೈನ್ಮೆಂಟ್ ಇದೆ, ನಾನು ಆರಾಮಾಗಿ ಸಾಂಗ್ ಕೇಳ್ತಾ ಬರಿತೀನಿ ಮ್ಯಾಮ್ ಅಥವಾ ಟಿ ವಿ ನೋಡ್ಕೊಂಡು ಬರಿತೀನಿ ಮ್ಯಾಮ್, ಸುಮ್ಮನೆ ಬರಿತೀನಿ ಮ್ಯಾಮ್, ನಾನೇನು ಮಾಡಲ್ಲ, ಆ ಥರ ಎಲ್ಲ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಅಟ್ ಎ ಟೈಮ್ ನೀವು ಕಲಿಬೇಕು ಪ್ಲಸ್ ಬರಿತಾನೂ ಇರಬೇಕು. ನಿಮ್ಮ ಏನು ಬರಿತಾ ಇರೋದನ್ನು ಕೂಡ ನಾನೇನು ಮಾಡ್ತಿದ್ದೀನಿ, ಬೋರ್ಡ್ ಎಕ್ಸಾಮಿಗೆ ಬರಿತಾ ಇದ್ದೀನಿ, ಸೊ ಕಲಿತಾ ಇದ್ದೀನಿ ಅಂತ ನೀವು ಅಟ್ ಎ ಟೈಮ್ ಮಾಡಿದ್ರೆ ನೀವು ಸ್ಪೆಷಲ್ಲಾಗಿ ಏನು ಕುತ್ಕೊಂಡು ಓದೋ ಅಂಥ ನೆಸೆಸಿಟಿ ಇರಲ್ಲ. ಏನು ಬರೀತಿದ್ದೀರಾ ಅದು ನಿಮ್ಮ ಎಕ್ಸಾಮ್ ರಿಲೇಟೆಡೇ ಇರುತ್ತೆ. ನಿಮ್ಮ FA1 ಎಕ್ಸಾಮ್ಗೆ ಅಥವಾ ಬೋರ್ಡ್ ಎಕ್ಸಾಮ್ಗೆ ಅಥವಾ SA1 ಎಕ್ಸಾಮ್ಗೆ ಒಟ್ಟು ಎಕ್ಸಾಮಿಗೆ ಎಲ್ಪ್ ಆಗಿರೋ ಥರನೇ ನಿಮಗೆ ಟಾಸ್ಕ್ ಇರುತ್ತೆ. ಓಕೆನಾ? ಇವಾಗ ಯಾವುದಾದ್ರೂ ಒಂದು ಕ್ವೆಶ್ಚನ್ಸ್ ಕೊಟ್ಟಿರ್ತಾರೆ, ಟಾಪಿಕ್ ಯಾವುದೋ ಕೊಟ್ಟಿರ್ತಾರೆ, ನೀವು ಬರಿತಾ ಇದ್ದೀರಾ ಪ್ಲಸ್ ಅರ್ಥ ಮಾಡಿಕೊಂಡು ಕಲಿತಾ ಇದ್ದೀರಾ. ಸೊ ಆವಾಗ ಏನಾಗುತ್ತೆ, ನೀವು ಸ್ಪೆಷಲ್ಲಾಗಿ ಕೂತ್ಕೊಂಡು ಓದೋ ನೆಸೆಸಿಟಿ ಇರಲ್ಲ. ಇದನ್ನು ನೀವು ಯಾವಾಗ ಮಾಡ್ತೀರಾ? 7 to 8 ಮಾಡ್ತೀರಾ. ಇಲ್ಲ ಮ್ಯಾಮ್ ನಾನು ಮನೆಗೆ 5 ಗಂಟೆಗೇ ಬಂದುಬಿಡ್ತೀನಿ, ಒಂದು 5ರಿಂದ 6 ಗಂಟೆ ತನಕ ರೆಸ್ಟ್ ಮಾಡಿಬಿಡ್ತೀನಿ, ನಾನು 6 to 7 ಮಾಡ್ತೀನಿ ಮ್ಯಾಮ್ ಅಂದ್ರೂ ಓಕೆ, ಇದು ಕೂಡ ಪರ್ಫೆಕ್ಟ್. ಇಲ್ಲ ಮ್ಯಾಮ್ ನಾನು ಬರೋದೇ 7 o'clockಗೆ, ಅದಾದಮೇಲೆ ನಾನೇನು ಮಾಡ್ತೀನಿ, ಆನ್ಲೈನ್ ಕ್ಲಾಸ್ ಅಂತ ಕೇಳ್ತೀನಿ, 7 to 8 ಆನ್ಲೈನ್ ಕ್ಲಾಸ್ ಕೇಳಿಬಿಡ್ತೀನಿ ಮ್ಯಾಮ್ ಅಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಕೇಳಾದಮೇಲೆ 8 to 8:30 ಊಟ ಮಾಡಿ, ಅದಾದಮೇಲೆ ಇದನ್ನು ಮಾಡಿ. ಓಕೆನಾ? ನಿಮ್ಮ ಟೈಮಿಂಗ್ ಹೇಗಿದೆ ಅದನ್ನು ಅದೇ ಥರ ನೀವು ಸ್ವಲ್ಪ ಮಾಡಿಫೈ ಮಾಡಬೇಕು. ಓಕೆನಾ? ಸೊ 5 to 6, 7ಗೆ ಬರೋರು ಈ ಥರ ಮಾಡಿ. ಇಲ್ಲ ಮ್ಯಾಮ್ ನಾನು 2:30ಗೆ ಬಂದುಬಿಡ್ತೀನಿ ಅಂತ ಹೇಳಿದ್ರೆ ಒಂದು 4 o'clock ತನಕ ರೆಸ್ಟ್ ಮಾಡಿ, ಅದಾದಮೇಲೆ 4 to 5 ಇದನ್ನು ಮಾಡಬೇಕು. ಓಕೆನಾ? ನಿಮಗೆ ಕನ್ವೀನಿಯಂಟ್ ಟೈಮ್ ಯಾವುದು ಆ ಫಸ್ಟ್ ಟೈಮಲ್ಲಿ ಇದನ್ನು ಮಾಡಬೇಕು. ಫಸ್ಟ್ 1 hour ಓದೋ ಕೂರ್ತಿರಲ್ಲ ಆವಾಗ ಇದನ್ನೇ ಮಾಡಬೇಕು. ಡನ್. ಓಕೆ,
ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಬ್ರೇಕ್ ತೊಗೊಳ್ಳಿ. ಅದಾದಮೇಲೆ ಇವಾಗ 7 to 8 ಆಗೋಯ್ತಲ್ವಾ, 7 to 8 ಮುಗ್ದೋಯ್ತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ 8 to 8:30 ಇದೆ ಅಲ್ವಾ, 8 to 8:30 ಇದೆ ಅಲ್ವಾ, ಈ 8 to 8:30 PM ಏನು ಮಾಡ್ತೀರಾ ಅಂತ ಹೇಳಿದ್ರೆ ರೆಸ್ಟ್ ತೊಗೊಳ್ಳಿ, ನಿಮ್ಮ ಡಿನ್ನರ್ ಬ್ರೇಕ್ ಅಂತ ತೊಗೊಳ್ಳಿ. ಸೊ ನಾನು ಇಲ್ಲಿ ಕೂಡ ಹಾಕಿದ್ದೀನಿ ನಿಮಗೆ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ, ಓಕೆನಾ. ಈ 8 to 8:30 ಏನು ಮಾಡ್ತೀರಾ, ನಿಮ್ಮ ಊಟದ ಸಮಯ. ನಿಮಗೂ ಕೂಡ ರೆಸ್ಟ್ ಬೇಕು, ಆ ರೆಸ್ಟ್ ಸಿಕ್ಕಿದ್ರೆ ನೀವು ಕೂಡ ರೀಸೆಟ್ ಆಗ್ತೀರಾ, ಓಕೆನಾ. ಅದಕ್ಕೋಸ್ಕರ ಈ 8 to 8:30 ಬಂದುಬಿಟ್ಟು ಅವಾಗ ಮೊಬೈಲ್ ಯೂಸ್ ಮಾಡೋ ಆಗಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಫುಡ್ಡನ್ನು ಟೇಸ್ಟ್ ಮಾಡಿ, ಓಕೆನಾ. ನಿಮ್ಮ ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಸಿಬ್ಲಿಂಗ್ಸ್ ಜೊತೆ ಆರಾಮಾಗಿ ಕೂತು ಊಟ ಮಾಡಿ, ಓಕೆನಾ. ಊಟನ ಆರಾಮಾಗಿ ಮಾಡಬೇಕು. ಯಾವ ಟೈಮಲ್ಲಿ, 8 to 8:30, ಓಕೆನಾ. ನೆಕ್ಸ್ಟ್ ಇವಾಗ 8:30 to 9:30 ಇದೆ ಅಲ್ವಾ, 8:30 to 9:30 ನೆಕ್ಸ್ಟ್ ಇವಾಗ ಯಾವ ಸಬ್ಜೆಕ್ಟಿಂದ ನಿಮಗೆ ಹೋಮ್ವರ್ಕ್ ಇದೆ, ನೋಟ್ಸ್ ಇದೆ ಅಂತ ಚೆಕ್ ಮಾಡಿ. ಡೆಡ್ಲೈನ್ ನಾಳೆನೇ ಇರಬೇಕು, ಓಕೆನಾ. ಅಂಥ ಸಬ್ಜೆಕ್ಟನ್ನು ನಿಮಗೆ ಈಸಿ ಆದರೂ ಓಕೆ, ಕಷ್ಟ ಆದರೂ ಓಕೆ, ಆದರೆ ಮ್ಯಾಥ್ಸ್ ಇಲ್ಲಿ ತೊಗೋಬೇಡಿ. ಮ್ಯಾಥ್ಸ್ ನಾನು ಇಲ್ಲೂ ರೆಕಮೆಂಡ್ ಮಾಡಿಲ್ಲ, ನಿಮಗೆ ಇಲ್ಲೂ ರೆಕಮೆಂಡ್ ಮಾಡಿಲ್ಲ, ಓಕೆನಾ. ಇಲ್ಲ ಮ್ಯಾಮ್ ನಂಗೆ ಊಟ ತಿಂದಿದ ತಕ್ಷಣ ನಿದ್ದೆ ಬರುತ್ತೆ ಮ್ಯಾಮ್ ಅಂತ ಹೇಳೋರು ಓಕೆ, ಇಲ್ಲಿ ತೊಗೊಳ್ಳಿ, ಓಕೆನಾ, ಇಲ್ಲಿ ತೊಗೋಬಹುದು. ಇಲ್ಲ ಮ್ಯಾಮ್ ನಾನು 9:30 ಆದಮೇಲೂ ಕೂಡ ನಂಗೆ ನಿದ್ದೆ ಬರಲ್ಲ, ನಾನು ಆರಾಮಾಗಿ ಓದ್ತೀನಿ ಅಂತ ಹೇಳಿದ್ರೆ ನೋ ಇಶ್ಯೂಸ್, ನಾನು ಇಲ್ಲಿ ತೊಗೊಳಕ್ಕೆ ಹೇಳ್ತೀನಿ ಮ್ಯಾಥ್ಸನ್ನು, ಓಕೆನಾ. ಇಲ್ಲ ಮ್ಯಾಮ್ ನಂಗೆ ಊಟ ಮಾಡಿದ ತಕ್ಷಣ ನಿದ್ದೆ ಬರುತ್ತೆ ಅಂದವರಿಗೆ ಇಲ್ಲಿ ಮ್ಯಾಥ್ಸ್ ತೊಗೋಬೇಕು. 8:30 ಇಂದ 9 ನಿಮ್ಮ ಮ್ಯಾಥ್ಸ್ ರಿಲೇಟೆಡ್ ಅಸೈನ್ಮೆಂಟ್ ಇದೆಯಾ, ಬರೀರಿ. ಆ ಅಸೈನ್ಮೆಂಟ್ ಏನು ಬರೀತಿದ್ದೀನಿ ಅಂತ ಗಮನದಲ್ಲಿ ಇಟ್ಕೋಬೇಕು, ಪ್ಲಸ್ ಆವಾಗಲೇ ಕಲ್ತಿರಬೇಕು. ಆ 1 hour ಸ್ಲಾಟಲ್ಲಿ ತುಂಬ ಸ್ಪೆಷಲ್ ಇರುತ್ತೆ, ನೀವು ಬರಿತಾ ಇರ್ತೀರಾ ಪ್ಲಸ್ ಕಲಿತಾ ಇರ್ತೀರಾ. ನೆಕ್ಸ್ಟ್ ಟೈಮ್ ನೀವು ಮತ್ತೆ ಕೂತ್ಕೊಂಡು ಓದೋ ಅಂಥ ಅವಶ್ಯಕತೆ ಇರಲ್ಲ, ಜಸ್ಟ್ ನೀವು ರಿವೈಸ್ ಮಾಡ್ತಾ ಇರಬೇಕು, ಅಷ್ಟೇ ಆಗುತ್ತೆ, ಓಕೆನಾ. ಸೊ ಏನು ಮಾಡಿ, ನೆಕ್ಸ್ಟ್ ಟೈಮಲ್ಲಿ ಇವಾಗ ಸೋಷಿಯಲ್ ಅಂತ ತೊಗೊಂಡ್ರೆ ಸೋಷಿಯಲಿಂದ ಮ್ಯಾಪ್ಸ್ ಇರುತ್ತಾ ಅಥವಾ ಏನಾದರೂ ಅಸೈನ್ಮೆಂಟ್, ಏನಾದರೂ ಟಾಪಿಕ್ ಏನಾದರೂ ಇರಲಿ, ನೀವು ಬರೆದಿದ್ದನ್ನು ಅದೇ ಟೈಮಲ್ಲಿ ಕಲಿತಾ ಇದ್ದೀನಿ ಅಂತ ಫೋಕಸ್ಡಾಗಿ ಮಾಡಿ ಕಲಿಬೇಕು, ಓಕೆನಾ. ನೆಕ್ಸ್ಟ್ ಇವಾಗ 9:30 to 10:15 ಒಂದು 45 ಮಿನಿಟ್ಸು. ಎಷ್ಟೋ ಮಕ್ಕಳಿಗೆ ಮ್ಯಾಥ್ಸ್ ಸಿಕ್ಕಾಪಟ್ಟೆ ಕಷ್ಟ ಆಗಿರುತ್ತೆ. ಅಂಥ ಮಕ್ಕಳಿಗೆ ನಾನು ಏನು ಸಜೆಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ಡೈಲಿ ಬಂದುಬಿಟ್ಟು 9:30 to 10:15 ಡೈಲಿ ನಿಮಗೆ ಮ್ಯಾಥ್ಸ್ ಹೋಮ್ವರ್ಕ್ ಇರಲಿ, ಮ್ಯಾಥ್ಸ್ ಅಸೈನ್ಮೆಂಟ್ ಇರಲಿ ಬಿಡಲಿ ಅಥವಾ ಅದು ಡಸಂಟ್ ಮ್ಯಾಟರ್, ನೀವು ಡೈಲಿ ಏನು ಮಾಡಿ ಮ್ಯಾಥ್ಸನ್ನು ಪ್ರಾಕ್ಟೀಸ್ ಮಾಡಿ, ಓಕೆನಾ. ನೋಟ್ಸ್ ಇದ್ದರೆ ನೋಟ್ಸನ್ನ ಬರಿತಾ ಇರಬೇಕು, ನಾನು ಏನು ಬರಿತಾ ಇದ್ದೀನಿ ಅಂತ ಗಮನ ಕೊಡಬೇಕು. ಒಂದು 5 minutes ಬ್ರೇಕ್ ತೊಗೊಳ್ಳಿ. ಇವಾಗ 1 page ಬರೆದ್ರಾ, 1 ಲೆಕ್ಕ ಸಾಲ್ವ್ ಮಾಡಿದ್ರಾ, ಓಕೆ ಇದೆಲ್ಲ ಸ್ಟೆಪ್ ಎಲ್ಲ ನೋಡ್ಕೊಂಡ್ರಾ, ಅರ್ಥ ಆಯ್ತಾ, ಇನ್ನೂ 1 ಪೇಪರ್ ತೊಗೊಳ್ಳಿ, ಪಟಾಪಟ್ ಇನ್ನೊಂದು 2 ನಿಮಿಷದಲ್ಲಿ ಬರೆದ್ಬಿಡ್ಬೇಕು. ಸೊ ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಮತ್ತೆ ಕೂತ್ಕೊಂಡು ಓದೋ ಅಂಥದ್ದು, ಬರೆಯೋದು ಸೆಪ್ರೇಟ್ ಓದೋದು ಸೆಪ್ರೇಟ್ ಅಂತೆಲ್ಲ ಇರಲ್ಲ, ಓಕೆನಾ.